ವಿದ್ಯಾರ್ಥಿಗಳೇ, ನೀವು ಪ್ರಯತ್ನ ಮಾಡಿರಿ. ಮಾಡೋದಾದ್ರೆ ನಾನು ತಿಳಿಸ್ತೀನಿ, ಲಕ್ಷ ಕೊಟ್ಟು ನೋಡ್ರಿ. ಯಾವುದೇ ಒಂದು ಲೆಕ್ಕ ಮಾಡಬೇಕಾದ್ರೆ ನೀವು ಹೊರಗಡೆ ಕಚ್ಚಾ ಇಟ್ಕೊಂಡು ನೀವು ಮಾಡ್ಬೋದು. ಅದು ಭಾಳ ಸರಳ. ಅದು ಕಚ್ಚಾ ಇಟ್ಕೊಂಡು ಮಾಡಿದರೆ ತೀರಾ ಸರಳದು. ಇವು ಕೆಲವೊಂದು ವಿಷಯಗಳು ಬಾಯಲ್ಲೇನೆ ಮಾಡಿರ್ತಾವೆ. ಬಾಯಲ್ಲೇ ಮಾಡುವ ಹೆಂಗೆ ಅನ್ನೋದು ನಾನು ತೋರಿಸ್ತೀನಿ ನಿಮಗೆ. ಉತ್ತರ ಸರಿಯಾಗಿ ಅರ್ಥ ಆಗ್ತದೆ ನಿಮಗೆ. ಯಾವುದು ನಿಮಗೆ ಅತಿ ಸರಳ ಅಂದ್ರೆ ಸರಳ ರೀತಿ ಒಳಗೆ ತಿಳಿಸ್ತಿರ್ತದೆ. ನಾನು ಮಾಡೋದಾಯ್ತಲ್ಲ? ಓಕೆ. ಇಲ್ಲೇ ಬರೀ ಒಂದೇ ಸಜಾತಿಯ ಭಿನ್ನ ರಾಶಿಗಳು ಎಲ್ಲ ಒಂದೆರಡು ಅಂಶ ಇವು. ಎಲ್ಲ ಒಂದೆರಡು ಅಂಶ ಇದ್ದಾಗ ನಾವು ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ತೀವಿ. ನೀವು ಈಗ ಭಾಗಾಕಾರ ಕ್ರಿಯೆಯನ್ನು ಈ ದುಂಡು ಕವಸದ ಮೊದಲು ಮಾಡ್ಕೋಬೇಕು. ಒಂದೆರಡು ಅಂಶ ಭಾಗಿಸಿದ್ರೆ ಉತ್ತರ ಎಷ್ಟು ಬರ್ತದೆ? ಒಂದು ಬರ್ತದ. 5ಕ್ಕೆ 5ರಲ್ಲಿ ಭಾಗಿಸಿದ್ರೆ ಎಷ್ಟು ಬರ್ತದೆ? ಒಂದು ಬರ್ತದ. 100ಕ್ಕೆ 100ರಲ್ಲಿ ಭಾಗಿಸಿದ್ರೆ ಎಷ್ಟು ಬರ್ತದೆ? ಒಂದು ಬರ್ತದ. 1 4 ಅಂಶಕ್ಕೆ 1 4 ಅಂಶದಲ್ಲಿ ಭಾಗಿಸಿದ್ರೆ ಎಷ್ಟು ಬರ್ತದೆ? ಒಂದು ಬರ್ತದ. 1 5 ಅಂಶಕ್ಕೆ 1 5 ಅಂಶದಿಂದ ಭಾಗಿಸಿದ್ರೆ ಒಂದು ಬರ್ತದೆ. ಒಟ್ಟು ಯಾವುದೇ ಸಂಖ್ಯೆ ಅದೇ ಸಂಖ್ಯೆಯ ಭಾಜಕವಾದರೆ ಭಾಜ್ಯ ಭಾಜಕ, ಅದೇ ಸಂಖ್ಯೆ ಭಾಜಕ ಆಯಿತು ಅಂತಂದ್ರೆ ಒಂದು ಬರ್ತದೆ. ತಿಳಿತಲ್ಲ? ಭಾಜ್ಯ 5 ಅದ, ಭಾಜಕನು 5 ಅದ ಅಂದ್ರೆ ಒಂದೇ ಬರ್ತದ. ಅದೇ ಭಿನ್ನ ರಾಶಿ ಸೇಮ್, ಪೂರ್ಣ ಸಂಖ್ಯೆನೂ ಸೇಮ್. ಈ ಒಂದಕ್ಕೆ ಭಾಗಿಸೋದ್ರಿಂದ ಇದರ ಉತ್ತರ ಒಂದು ಬರ್ತದ. ಅದನ್ನ ಹೆಂಗೆ ಹಚ್ಚೋದು ತೋರಿಸ್ತೀನಿ. 1 2 ಅಂಶ, 1 2 ಅಂಶ ಪ್ಲಸ್ 1 2 ಅಂಶ ಭಾಗಿಲೆ ಇದರ ಉತ್ತರ ಎಷ್ಟದ? 1 2 ಅಂಶ 1 2 ಅಂಶ ಭಾಗಿಸಿದ್ರೆ ಏನದ? ಒಂದು ಬಂತು. ಆಮೇಲೆ ಇಲ್ಲಿ ಮುಂದೆ ಏನದ? ಮೈನಸ್. ಇದು ನೋಡ್ರಿ, ಇಲ್ಲೇ ಭಾಗಾಕಾರ ಚಿನ್ನದ. ಇದು ನೋಡ್ರಿ, ಇಲ್ಲಿ ಪುಷ್ಪವರ್ಣ ಹಾಕ್ರಿ. ಆಮೇಲೆ ಒಂದಕ್ಕೆ ಭಾಗಿಸಿದ್ರೆ ಒಂದು ಬಂತು. 1 2 ಅಂಶ ಬಂತು ನೋಡ್ರಿ, ಪುಷ್ಪವರ್ಣ ಪೂರ್ತಿ. ಈಗ ನೀವೇನು ಮಾಡಬೇಕು? ಈ ಕ್ರಿಯೆಯನ್ನು ನೀವು ಬಿಡಿಸ್ಕೋಬೇಕು ನೋಡ್ರಿ. ಈ ಕ್ರಿಯೆ ಒಂದರೊಳಗೆ ಅರ್ಧ ಕೊಟ್ಟರೆ ಎಷ್ಟು ಉಳಿತದ? ಅರ್ಧ ಉಳಿತದ ನೋಡ್ರಿ. 1 2 ಅಂಶ ಪ್ಲಸ್ 1 2 ಅಂಶ ಭಾಗಿಲೆ ಒಂದರೊಳಗೆ ಅರ್ಧ ಕೊಟ್ಟರೆ 1 ಅರ್ಧ ಅಂಶ ಉಳಿತು ನೋಡ್ರಿ. ಈಗ ಭಾಗಾಕಾರ ಕ್ರಿಯೆ ಮಾಡ್ರಿ. ಇದಕ್ಕೆ 1 2 ಅಂಶಕ್ಕೆ 1 2 ಅಂಶಲ್ಲೇ ಭಾಗಿಸಿದ್ರೆ ಏನು ಬರ್ತದ? 1 2 ಅಂಶ ಪ್ಲಸ್ 1 ಬರ್ತದ. ಇದನ್ನು ಚಿನ್ನ ತೆಗೆದು ಬಿಡ್ರಿ. ಅದನ್ನು ಹಚ್ಚು ಮುಂದೆ ಹೆಂಗೆ ಹಚ್ಬೇಕು? ಮೊದಲು 1 ಹಚ್ಚಿರಿ, ಆಮೇಲೆ 1 ಪೂರ್ಣಾಂಕ 1 2 ಅಂಶ ಹಚ್ಚಿರಿ. 1 ಪೂರ್ಣಾಂಕ 1 2 ಅಂಶ ಅದ ನೋಡ್ರಿ. ಉತ್ತರ ಸಂಖ್ಯೆ ಇಸ್ಕೊಲ್ ಆನ್ಸರ್ 1 ಪೂರ್ಣಾಂಕ 1 2 ಅಂಶ. ಬರೋಬರಿ ಉತ್ತರ ಸಂಖ್ಯೆ ಡಿ. ನೋಡಿ ಹೆಂಗೆ ಹಚ್ಕೋಬೇಕು ಅನ್ನೋದು ಹೇಳ್ತಾರೆ. ಇನ್ನೊಂದ್ಸಲ ತೋರಿಸ್ತೀನಿ. 1 2 ಅಂಶ ಪ್ಲಸ್ 1 2 ಅಂಶ ಭಾಗಿಲೆ ಪುಷ್ಪವರ್ಣ ದುಂಡು ಕಂಸ ಮೈನಸ್ 1 2 ಅಂಶ ಅದ. ಈ ಕ್ರಿಯೆಯನ್ನು ನೀವು ಅದೇ ಸಂಖ್ಯೆ ಭಾಜ್ಯ ಭಾಜಕ ಏನಾಗ್ಯದ? ಭಾಜ್ಯನೂ ಅದೇ ಅದ, ಭಾಜಕನೂ ಅದೇ ಅದ ಅಂದಾಗ ಇದರ ಬೆಲೆ 1 ಬರ್ತಾವ ಅಂತ ತಿಳ್ಕೊ. ಯಾವುದೇ ಸಂಖ್ಯೆ ಭಾಜ್ಯ ಭಾಜಕ ಒಂದೇ ಆಗಿದ್ದರೆ ಭಾಗಾಕಾರದಾಗ ಅದರದ್ದು ಬೆಲೆ ಏನು ಬರ್ತದೆ? 1 ಬರ್ತದೆ. ಅದನ್ನು ನಾವು ಹೆಂಗೆ ಹಚ್ಕೋಬೇಕು ನೋಡಿ. 1 2 ಅಂಶ ಪ್ಲಸ್ 1 2 ಅಂಶ ಭಾಗಿಲೆ ಪುಷ್ಪವರ್ಣ ಇದ್ರದ್ದು ಉತ್ತರ 1 ಬಂದದ. ಮುಂದೆ ಚಿಹ್ನೆ ಏನದ? ಮೈನಸ್ 1 2 ಅಂಶದ ಪುಷ್ಪವರ್ಣ ಹಾಕಿದ್ರಿ. ಈ ಕ್ರಿಯೆಯನ್ನು ಬಿಡಿಸ್ಕೋಬೇಕು. 1ರಾಗ ಅರ್ಧ ಕಳೆದ್ರೆ ಏನು ಬರ್ತದ? ಅರ್ಧ ಬರ್ತದ. ಚಿಹ್ನೆ ಇದನ್ನೇ ಇಡಬೇಕು, 1 2 ಅಂಶ ಇಡಬೇಕು ಪ್ಲಸ್ 1 2. ಭಾಗಾಕಾರ ಅದೇ ಭಾಜ್ಯ ಭಾಜಕ ಒಂದೇ ಆಗಿದ್ದರೆ ಅದರ ಉತ್ತರ ಏನು ಬರ್ತದ? 1 ಬರ್ತದ. 1 2 ಅಂಶ ಪ್ಲಸ್ 1 ಬರೋಬ್ಬರಿ 1 ಮೊದಲಿಟ್ಟು ಮುಂದೆ ಪ್ಲಸ್ 1 2 ಅಂಶ ಇಟ್ಬಿಡ್ರಿ. ಉತ್ತರ ಸಂಖ್ಯೆ 1 ಪೂರ್ಣಾಂಕ 1 2 ಅಂಶ. ಆ ಲೆಕ್ಕ ನೋಡ್ರಿ. ಆ ಲೆಕ್ಕ ನೀವು ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ವಿಚಾರ ಮಾಡಿ ಮಾಡ್ಬೇಕಾಗ್ತದೆ. ದಶಮಾಂಶನ ಹಿಂದೆ ಕಲ್ತೀರಿ ನೀವು. ಈಗ ನೀವು ಭಾಳ ಹೆಣಸೋಳಂಗಿಲ್ಲ. ಹಿಂದಿನ ಅಭ್ಯಾಸ ಮಾಡ್ಕೋತ ಬಂದ್ರೆ ನಿಮಗೆ ಸರಳ ಆಗ್ತದೆ. ಈಗ ನಾನು ನಿಮಗೆ ತಿಳಿಸಿ ಹೇಳ್ತೇನೆ ನೋಡಿ. ಈಗ ಸದ್ಯ ನಾವು ಭಾಗಾಕಾರ ಕ್ರಿಯೆಯನ್ನು ಮಾಡಬೇಕಾಗ್ಯದ. ಈ ಭಾಗಾಕಾರ ಕ್ರಿಯೆಯನ್ನು ಹೆಂಗೆ ಹಚ್ಕೋಬೇಕು ಅನ್ನೋದು ತೋರು. ಇದು ಭಾಜ್ಯ, ಇದು ಭಾಜಕ. ಹತ್ತಿಡ್ರಿ. ತಳಗೆ ಏನು ಮಾಡಬೇಕು? 0.2 ಇಡಬೇಕು. ಇದರ ಸ್ಥಾನ ಮೇಲೆ 10 ಮ್ಯಾಲೆ ಇಡಬೇಕು ನೋಡ್ರಿ. ಹೆಂಗೆ ತಿಳ್ಕೋಬೇಕು ನೀವು. ಇನ್ನೊಂದ್ಸಲ ತಿಳಿಸಿ. ಸ್ಥಾನ ಮೇಲೆ ಹಾಕ್ಬೇಕು ನೀವು ಇದಕ್ಕೆ. ಇದು ಪೂರ್ಣ ಸಂಖ್ಯೆ ಮತ್ತು ದಶಮಾಂಶ 2 ಭಾಗಾಕಾರವ ನೋಡ್ರಿ, ನೆನ್ಪಿಟ್ಕೋರಿ. ಇದನ್ನು 10 ಇಡ್ರಿ. ಇಲ್ಲಿ 10 ಇಟ್ರಿ. ತಳಗೆ ಭಾಜಕ ಏನು ಮಾಡಬೇಕು? 0.2 ಇಡಬೇಕಾಗ್ತದ. ಆಮೇಲೆ ಇದ್ರ ಸ್ಥಾನ ಮೇಲೆ ಮ್ಯಾಲೆ 10 ಕೊಡ್ಬೇಕಾಗ್ತದೆ. ನೀವು ಕೊಟ್ರಿ. ಕೊಟ್ಟಾಗ ಏನು ಮಾಡ್ಬೇಕು? ಈಗ ಈ ಪೂರ್ಣ ಸಂಖ್ಯೆ ಆತಿಗೆ 2 1 2 5 ಇದರ ಬೆಲೆ ಎಷ್ಟು ಬಂತು? 50 ಬಂತು ನೋಡ್ರಿ. ಇದರ ಬೆಲೆ ಎಷ್ಟು ಬಂತು? 50 ಬಂತು.
ಇದನ್ನು 50 ನೀವು ಇಲ್ಲೇ ಹಚ್ಕೋಬೇಕು, ಈ ಪ್ಲಸ್ ಹಿಂದೆ ಹಚ್ಕೋಬೇಕು, ಮಾತು ಹಚ್ಕೋರಿ ಅದನ್ನು. 50 ಪ್ಲಸ್ 50 ಮೈನಸ್ 25 ಗುಂಡ್ಲೆ 0.2. ಈಗ ಯಾವ ಕ್ರಿಯೆ ಮಾಡಬೇಕು ನೀವು? ಇದು ತಿಳಿದಲ್ಲ, 10 0.2 ಇದ್ರ ಸ್ಥಾನ ಮೇಲೆ ಕೊಡಲೇಬೇಕು, ಆಮೇಲೆ ನೀವು ಭಾಗಿಸ್ಬೇಕು. 2 1 2 5 ಇದು ನಿಮಗೆ ತಿಳಿತಂತ ತಿಳ್ಕೊಂಡು ಈ 50 ಈ ಪ್ಲಸ್ ಈಚೆಗೆ ಇಡಬೇಕು, ಇಟ್ರಿ. ಈ ಪ್ಲಸ್ 50 ಇಲ್ಲಿ ಇಡ್ರಿ, ಮೈನಸ್ ಇಲ್ಲಿ ಇಡ್ರಿ, 25 ಇಡ್ರಿ, 0.2 ಇಡ್ರಿ. ಈ ಕ್ರಿಯೆಯನ್ನು ಮೊದಲು ಮಾಡಬೇಕು. ಇದರ ಉತ್ತರ ಏನು ಬರ್ತದೆ? 25 50 ಬರ್ತದೆ ನೋಡ್ರಿ. 25 ಗುಂಡ್ಲೆ 0.2 ಬರೋಬರಿ 50 ಇಡ್ರಿ. 50 ಇಡ್ರಿ, ಸ್ಥಾನ ಬೆಲೆ ಹಾಕ್ರಿ. 25 ಪೂರ್ಣ ಸಂಖ್ಯೆ ಅದ ಅಂತ ತಿಳ್ಕೊಂಡು ಇದನ್ನು 2 ಇಟ್ಕೋರಿ, ಇದು 25 ಅಂತ ತಿಳ್ಕೊರಿ. 25 50 ಆಯ್ತು. ಈ ಸ್ಥಾನ ಬೆಲೆ ಕೊಟ್ಟರೆ ಇದು ಬಂದೆಷ್ಟು ಬಂತು? 5 ಬಂತು ಇದ್ರ ಉತ್ತರ. ಆಮೇಲೆ ನೀವೇನು ಮಾಡಬೇಕು? 50 ಪ್ಲಸ್ 50 ಮೈನಸ್ 5 ನೋಡ್ರಿ. ಯಾಕಂದ್ರೆ ಬಿಂದು ಮುಂದೆ 0 ಅದಂದ್ರೆ ಪೂರ್ಣ ಸಂಖ್ಯೆ ಅಂತ ತಿಳ್ಕೊಂಡ್ಬೇಡ್ರಿ. 50 50 ಏನಾಯ್ತು? 100 ಆಯ್ತು. ಪ್ಲಸ್ ಮೊದಲು ಮಾಡ್ಕೋಬೇಕು, ಮೈನಸ್ 5 ಬರ್ಬೇಕು. 100 5 ಆದರೆ ಎಷ್ಟು? 95. ಆನ್ಸರ್ ಇಸ್ ಈಕ್ವಲ್ ಟು 95. 95 ಎಲ್ಲದ ನೋಡ್ರಿ, ಉತ್ತರ ಸಂಖ್ಯೆ ಸಿ. ಸರಳೀಕರಣಗಳನ್ನು ಹೆಂಗೆ ಮಾಡ್ಕೋಬೇಕನ್ನೋ ದಶಮಾಂಶ ಬಂದಾಗ ಒಂದು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಇಲ್ಲಿ ಇನ್ನೊಂದ್ಸಲ 10 0.2 10 ಇಡ್ರಿ, 0.2 ಇಡ್ರಿ. ಇದ್ರ ಸ್ಥಾನ ಮೇಲೆ ಕೊಡ್ರಿ. 2 1 2 5 10 5 50. ಇದನ್ನು ಬಾಯಲ್ಲೇನೆ ಹೆಂಗೆ ಮಾಡೋದಂದ್ರೆ, ಭಾಜ್ಯ ಪೂರ್ಣ ಸಂಖ್ಯೆಯಾಗಿ ಭಾಜಕವು ದಶಮಾಂಶವಾಗಿದ್ದರೆ ಸ್ಥಾನ ಮೇಲೆ ಎಷ್ಟದ? 1 ಅದ ಅಂದ್ರೆ ಅದರ ಮುಂದೆ ಏನು ಮಾಡಬೇಕು? ಉತ್ತರದಾಗ 2 5 ಮಾಡಿ ಮುಂದೊಂದು 0 ಇಡಬೇಕು ನೋಡ್ರಿ. ಇನ್ನೊಂದ್ಸಲ ನೋಡ್ರಿ. ಈಗ 0.2 ಅದ, ಈಗ ಅದಲ್ಲ, ಇದು ಭಾಜ್ಯ ಆಯ್ತು, ಇದು ಭಾಜಕ ಆಯ್ತು. ಭಾಜಕದಲ್ಲಿ ದಶಮಾಂಶ ಭಿನ್ನ ರಾಶಿ ಆಗಿದ್ದರೆ ಇದನ್ನು ಭಾಗಿಸ್ರಿ. ಇದಕ್ಕೆ 2 5 ಅದು, ಆ 5 ಇಡ್ರಿ. ಇದರ ಮುಂದೆ ಒಂದು ಸ್ಥಾನ ಅದಂದ್ರೆ ಅದನ್ನ 0 ಕೊಟ್ಬಿಡ್ರಿ. ಬಾಯಿಲೇನೆ ಮಾಡ್ಬೋದು. ಇದನ್ನು ನಿಮಗೆ ಎಲ್ಲ ರೀತಿಯಿಂದ ಐಡಿಯಾಗಳು ಕೊಡ್ತಿರ್ತವೆ. ಭಾಜ್ಯವು ಪೂರ್ಣ ಸಂಖ್ಯೆ ಆಗಿರಬೇಕು, ಭಾಜಕವು ದಶಮಾಂಶವಾಗಿದ್ರೆ. ಆಕಸ್ಮಿಕವಾಗಿ 2 ಸ್ಥಾನ ಇತ್ತಂದ್ರೆ 2 5 ಮುಂದೆ 2 0 ಕೊಟ್ಟರಿದ್ರೆ 500 ಆಗ್ತದೆ. ಅದು ಯಾವುದೇ ಒಂದು ದಶಮಾಂಶ ಸ್ಥಾನವನ್ನು ಹೇಳಾಗಿ ನೀವು ತಿಳ್ಕೊಬೇಕು ಗಣಿತಗಳಲ್ಲಿ, ಯಾವುದೂ ಬಿರಿಯಿಲ್ಲ. ಈಗ ನೋಡಿ, 25 50 ಇದು ಪೂರ್ಣ ಸಂಖ್ಯೆ ಅದ ಅಂತ ತಿಳ್ಕೊ. ಯಾಕೆ? ಗುಣಾಕಾರ ಕ್ರಿಯೆ ಮೊದಲು ಮಾಡಬೇಕಾಗ್ಯದ ನೀವು. ಇಲ್ಲಿ ಪ್ಲಸ್ ಮೈನಸ್ ಅದ. 25 50 ಇಟ್ಟು ಒಂದು ಸ್ಥಾನ ಬಿಂದು ಇದನ್ನು ಕೊಡಬೇಕು. ಈ ಕಡೆ ಅಂದರೆ ಇದು ಮುಂದಿನ 0 ತೆಗೆದು ಬಿಡ್ರಿ. ಏನಾಯ್ತು? 5 ಆಯ್ತು ನೋಡ್ರಿ. ಇದರ ಬೆಲೆ ಎಷ್ಟು ಬಂದದ? 5 ಬಂತು. 50 ಹಚ್ಕೋರಿ, ಪ್ಲಸ್ ಹಚ್ಕೋರಿ, ಈ 50 ಹಚ್ಕೋರಿ, ಮೈನಸ್ ಚಿಹ್ನೆ ಇಡ್ರಿ. ಇದರದ್ದು ಉತ್ತರ 5 ಇಡ್ರಿ. ಪ್ಲಸ್ ಮೊದಲು ಮಾಡ್ಕೋಬೇಕು. 50 50 100 ಆಯ್ತು, ಮೈನಸ್ 5 ಆದ್ರೆ ಬರೋಬ್ಬರಿ ಎಷ್ಟಾಯ್ತು? 95 ಆಯ್ತು. ಉತ್ತರ ಸಂಖ್ಯೆ 95. ಸರಿಯಾಗಿ ಅರ್ಥ ಮಾಡ್ಕೊಂಡು ನೀವು ಇವತ್ತನ್ನೆಲ್ಲ ಸರಳೀಕರಣಗಳನ್ನು ಪರ್ಫೆಕ್ಟಾಗಿ ನೀವು ಬರ್ಬೇಕಂದ್ರೆ ರಿವಿಷನ್ ಮಾಡಬೇಕು ನೋಡ್ರಿ. ನಿಮಗೆ ತಿಳಿದೋದನ್ನು ತಿಳ್ಕೊಂಡು ಮತ್ತೆ ಮುಂದಿನ ಸಲ ಮಾಡಿದಾಗ ನೀವು ಇದನ್ನು ಪದೇ ಪದೇ ನೋಡ್ರಿ, ನಿಮಗೆಲ್ಲ ಗಣಿತಗಳು ತಿಳಿತಾವೆ.